ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಡೇ 2 ದಾಂಡೇಲಿ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಬೆಳಿಗ್ಗೆ 7 o'clock ಆಗಿತ್ತು. ನಾನು ಎದ್ದಾಗ ಆಲ್ರೆಡಿ ಸನ್ರೈಸ್ ಆಗ್ತಾ ಇದೆ. ಹಾಯ್, ಗುಡ್ ಮಾರ್ನಿಂಗ್ ಆಲ್. ಸೊ ಇವಾಗ ಎದ್ದು ಸ್ವಲ್ಪ ಬಿಸಿ ನೀರೇನಾದರೂ ಸಿಗುತ್ತಾ ಅಂತ ಹೇಳಿ ನೋಡೋದಕ್ಕಂತ ಹೋಗ್ತಾ ಇದ್ದೀನಿ. ಸೊ ನೋಡಿ, ಎಷ್ಟು ಚಳಿ ಇದೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ. ನಿಜವಾಗ್ಲೂ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಚಳಿ ಇದೆ. ಇವಾಗ ಲೈಟಾಗಿ ಬಿಸಿಲು ಬೀಳ್ತಾ ಇದೆ. ಸೊ ಬನ್ನಿ. ಬಿಸಿ ನೀರು ಕೂಡ ರೆಡಿ ಇತ್ತು. ಸ್ವಲ್ಪ ಬಿಸಿ ನೀರು ಮತ್ತು ಕಾಫಿ ಕೂಡ ರೆಡಿ ಇತ್ತು. ಕಾಫಿ ಮತ್ತು ಬ್ರೆಡ್ನ ರೋಸ್ಟ್ ಮಾಡಿ ಇಟ್ಟಿದ್ರು. ಸೊ ಅದನ್ನು ಕೂಡ ಒಂದು ಬ್ರೆಡ್ನ ತೊಗೊಂಡು ನಾನು ಕಾಫಿ ಕುಡಿತಾ ಇದ್ದೀನಿ. ರಿವರ್ ವ್ಯೂನ ನೋಡಿಕೊಂಡು ನಾನು ಈ ಸೈಡ್ ಕೂತ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಈ ಒಂದು ಲೊಕೇಶನ್ನಲ್ಲಿ ನನಗೆ ಈ ಸ್ಪಾಟ್ ತುಂಬಾ ಇಷ್ಟ ಆಯಿತು. ರಿವರ್ನ ನೋಡಿಕೊಂಡು ಊಟ ಮಾಡೋದಾಗಿರ್ಬೋದು, ಕಾಫಿ ಕುಡಿಯೋದಾಗಿರ್ಬೋದು, ಅದು ಮಾರ್ನಿಂಗ್ ಕ್ಲೈಮೇಟ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ 2 days ನಿಮಗೆ ಎಲ್ಲ ಟೆನ್ಷನ್ನ ಮರೆತು ಆರಾಮಾಗಿ ಕೂಲಾಗಿ ಕಾಮಾಗಿ ಇದ್ದು ಹೋಗ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನಾನಿಲ್ಲಿ ಕಾಫಿ ಕೂಡ ಕುಡಿತಾ ಇದ್ದೀನಿ. ಕಾಫಿ ಕುಡಿಯೋರಿಗೆ ಕಾಫಿ ಇರುತ್ತೆ, ಟೀ ಕುಡಿಯೋರಿಗೆ ಟೀ ಇರುತ್ತೆ, ಮತ್ತು ನೀವು ಬೂಸ್ಟ್ ಏನಾದರೂ ಕುಡಿತೀರಾ ಅಂದರೆ ಅದು ಕೂಡ ಇರುತ್ತೆ. ನರೇಶ್ ಅವರು ಇನ್ನೂ ಕೂಡ ಎದ್ದಿರಲಿಲ್ಲ. ಸೊ ಹಂಗಾಗಿ ನಾನು ಒಬ್ಬಳೇ ಬಂದಿದ್ದೀನಿ. ಸ್ವಲ್ಪ ನನಗೆ ಬಿಸಿ ನೀರು ಬೇಕಿತ್ತು, ಹಾಗೆ ಬಿಸಿ ನೀರು ಕುಡಿಯೋಣ ಅಂತ ಬಂದೆ. ಕಾಫಿ ಕೂಡ ರೆಡಿ ಇತ್ತಲ್ವ, ಹಾಗಾಗಿ ಕುಡಿದು ಹೋಗೋಣ ಅಂತ ಹೇಳಿ ಕುಡಿತಾ ಇದ್ದೀನಿ. ಸೊ ಇವರು ಕೂಡ ಎದ್ದಿರಲಿಲ್ಲ ಇನ್ನು, ಬಿಕಾಸ್ ಅವರಿಗೆ ಸ್ವಲ್ಪ ಪ್ಲೇಸ್ ಚೇಂಜ್ ಆದರೆ ನಿದ್ದೆ ಬೇಗ ಬರೋದಿಲ್ಲ ನೈಟು. ಸೊ ಹಂಗಾಗಿ ಅವ್ರಿಗೆ ನೈಟು ನಿದ್ದೆ ಬೇಗ ಹತ್ತಿರಲ್ಲ ಅಲ್ವಾ, ಬೆಳಿಗ್ಗೆ ಆರಾಮಾಗಿ ಎದ್ದೇಳಿ ಅಂತ ಹೇಳಿ ನಾನು ಕೂಡ ಎಬ್ಸಿರಲಿಲ್ಲ, ನಾನು ಒಬ್ಬಳೇ ಬಂದಿದ್ದೀನಿ. ಸೊ ಅವ್ರು ಬಂದಮೇಲೆ ಅವ್ರ ಜೊತೆಗೆ ಇನ್ನೊಂದು ಸತಿ ಕಾಫಿ ಕುಡಿಯೋಣ ಅಂತ ಹೇಳಿ ಚೆನ್ನಾಗಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿದ್ವಿ. ಸೊ ಹಂಗಾಗಿ ಸ್ವಲ್ಪ ಹೇರ್ಸ್ ಎಲ್ಲ ರಫ್ ಆಗಿರೋ ಥರ ಅನ್ನಿಸ್ತಾ ಇತ್ತು. ಅದಕ್ಕೆ ಹೇರ್ ವಾಶ್ ಮಾಡ್ಕೊಂಡಿದ್ದೆ ಅಲ್ವಾ, ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಹೇರ್ ಸ್ವಲ್ಪ ರಫ್ ಅಂತ ಅನಿಸಿದ್ರೆ ಚೆನ್ನಾಗಿ ಅನಿಸೋದಿಲ್ಲ, ನನಗಂತೂ ಮೂಡ್ ಅಪ್ಸೆಟ್ ಆದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ನಾನು ಸ್ಟ್ರೈಟ್ನಿಂಗ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸಿಲ್ಕಿಯಾಗಿ. ನನಗೆ ಸಿಲ್ಕಿಯಾಗಿರಬೇಕು, ರಫ್ ಆಗಿದ್ಬಿಟ್ರೆ ಒಂಥರ ಇರಿಟೇಷನ್ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ, ಲೆಫ್ಟ್ ಸೈಡಿಗೆ ಮಾಡ್ಕೊಂಡಿದ್ದೀನಿ, ರೈಟ್ ಸೈಡಿಗೆ ಇನ್ನೂ ಸ್ವಲ್ಪ ಮಾಡ್ಕೋಬೇಕು. ಜಾಸ್ತಿ ಏನು ನಾನು ಫುಲ್ ಸ್ಟ್ರೈಟ್ ಆಗೋ ಥರ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದಿಲ್ಲ, ಬಿಕಾಸ್ ಅದು ನನ್ನ ಫೇಸ್ಗೆ ಸೂಟ್ ಆಗೋದಿಲ್ಲ. ಸೊ ಹಂಗಾಗಿ ನಾನು ಲೈಟಾಗಿ ಮಾಡ್ಕೊಂಡಿರ್ತೀನಿ. ಸೊ ಹಂಗಾಗಿ ಇವಾಗ ಸ್ಟ್ರೈಟಿಂಗ್ ಮಾಡ್ಕೋತಾ ಇದ್ದೀನಿ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಎದ್ರು. ಇವಾಗ ಬಂದಿದ್ದೀವಿ ಕಾಫಿ ಕುಡಿಯೋಣ ಅಂತ ಹೇಳಿ. ಸೊ ನೋಡ್ಬೋದು ನೀವು ಇಲ್ಲಿ ಬಾಯಿಂದ ಹೆಂಗೆ ಹೊಗೆ ಬರ್ತಿದೆ ಅಂದರೆ, ಸಿಕ್ಕಾಪಟ್ಟೆ ಚಳಿ ಇತ್ತು ಮಾತ್ರ, ತಡ್ಕೊಳಕ್ಕಾಗ್ತಿಲ್ಲ ನಮಗೆ, ಅಷ್ಟು ಚಳಿ. ಸಿಕ್ಕಾಪಟ್ಟೆ ಬಾಯಿಂದೆಲ್ಲ ಹೊಗೆ ಬರುತ್ತೆ. ಮನಾಲಿ, ಶಿಮ್ಲಾ ಆ ಥರ ಹೋದಾಗೆಲ್ಲ ಹಿಂಗೆ ಬಾಯಲ್ಲೆಲ್ಲ ಹೊಗೆ ಬರುತ್ತೆ ಅಲ್ವಾ. ಸೊ ಆ ಥರ ಬಾಯಲ್ಲೆಲ್ಲ ಒಂಥರ ಹೊಗೆ ಬರ್ತಾಯಿತ್ತು ಮಾತಾಡಿದರೆ. ಸೊ ಹಂಗಾಗಿ ವಿಡಿಯೋನ ಮಾಡಿಕೊಂಡೆ. ಸೊ ಇವಾಗ ಇಬ್ಬರು ಕೂಡ ಇನ್ನೊಂದು ಸತಿ ಕಾಫಿನ ಕುಡಿತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ತುಂಬ ಥರ ವೆರೈಟೀಸ್ನ ಮಾಡಿರ್ತಾರೆ. ಸೊ ನಮಗೆ ಫಸ್ಟ್ ಡೇ ಬ್ರೇಕ್ಫಾಸ್ಟ್ ಅಂದರೆ, ಫಸ್ಟ್ ಡೇ ನಮಗೆ ಪೋಹ ಇತ್ತು, ಜೊತೆಗೆ ಬ್ರೆಡ್ ಜಾಮ್ ಕೂಡ ಇತ್ತು. ಬ್ರೆಡ್ ಜಾಮ್, ಬ್ರೆಡ್ ಬಟರ್ ಇತ್ತು, ಹಾಗೇ ಎಗ್ ತಿನ್ನೋರಿಗೆ ಎಗ್ ಇತ್ತು, ಬ್ರೆಡ್ ಆಮ್ಲೆಟ್ ಇತ್ತು, ಜೊತೆಗೆ ಪಾಸ್ತಾ ಇತ್ತು, ಮ್ಯಾಕ್ರೋನಿ ಇತ್ತು, ಮತ್ತು ನಿಮಗೆ ಆ್ಯಪಲ್ ಮತ್ತು ವಾಟರ್ ಮೆಲನ್ ಕೂಡ ಕಟ್ ಮಾಡಿ ಇಟ್ಟಿದ್ರು. ಸೊ ಈ ಥರ ತುಂಬ ಥರ ವೆರೈಟಿ ಟಿಫಿನ್ ಇತ್ತು. ಚೆನ್ನಾಗಿ ಅನಿಸ್ತು. ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಫ್ರೂಟ್ಸ್ ಇರುತ್ತೆ, ಡಿಫ್ರೆಂಟ್ ಟೈಪ್ ಆಫ್ ಇದು ಇರುತ್ತೆ, ಟಿಫಿನ್ಸ್ ಇರುತ್ತೆ. ತುಂಬ ಚೆನ್ನಾಗಿ ಅನಿಸ್ತು. ಟಿಫಿನ್ ಮಾತ್ರ ತುಂಬ ಲೈಟಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಎಲ್ಲನೂ ಸ್ವಲ್ಪ ಸ್ವಲ್ಪ ತಿಂದು ಲೈಟಾಗಿರ್ಬೋದು. ನೆಕ್ಸ್ಟ್ ಡೇ ನಾವು ಇವತ್ತು ಅಂದರೆ ಸೆಕೆಂಡ್ ಡೇ ನಮಗೆ ಗೇಮ್ಸ್ ಎಲ್ಲನೂ ಇತ್ತು. ಫಸ್ಟ್ ಡೇ ಗೇಮ್ಸ್ ಎಲ್ಲ ಇರಲಿಲ್ಲ, ಸೆಕೆಂಡ್ ಡೇ ವಾಟರ್ ಗೇಮ್ಸ್ ಎಲ್ಲನೂ ಇತ್ತು ಅಲ್ವಾ. ಹಾಗಾಗಿ ಹೆವಿ ತಿಂದು ಹೋಗೋದು ಬೇಡ ಅಂತ ಹೇಳಿ ನಾವು ಲೈಟಾಗಿ ತಿಂದ್ಕೊಂಡು ಜಸ್ಟ್ ಒಂದು ನೇಚರ್ ವಾಕ್ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇದು ರೆಸಾರ್ಟ್, ನಮ್ಮ ರೂಮ್ ಇದೆಯಲ್ಲ ಅದರ ಹಿಂದ್ಗಡೆ ಇರುವಂಥ ಒಂದು ಪ್ಲೇಸು. ಹೋಗ್ಬೋದು, ಚೆನ್ನಾಗಿರುತ್ತೆ ಅಲ್ಲಿ ವಾಕ್ ಮಾಡೋದಕ್ಕೆ. ಹಾಗಾಗಿ ಅಲ್ಲೂ ಕೂಡ ವಾಕ್ ಮಾಡಿಕೊಂಡು ವಿಡಿಯೋನ ಶೂಟ್ ಮಾಡ್ಕೊತಾ ಇದ್ದೆ.
ಸೊ ಇವಾಗ ನಾವು ವಾಟರ್ ಗೇಮ್ಸ್ ಆಡೋಣ ಅಂತ ಹೇಳಿ ಹೊರಡ್ತಾ ಇದ್ವಿ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲನೂ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ವಿ. ವಾಟರ್ ಗೇಮ್ಸ್ ನೋಡಬೇಕು, ಜಿಪ್ ಲೈನ್ ಎಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದರು. ಸೊ ನೋಡೋಣ, ಅಲ್ಲಿ ಯಾವ್ದ್ಯಾವ್ದು ಇರುತ್ತೆ ಅದನ್ನು ಆಟ ಆಡಿ ಬರೋಣ ಅಂತ ಹೇಳಿ ಹೊರಡ್ತಾ ಇದ್ವಿ. ಬನ್ನಿ ಹೋಗೋಣ. ನಾವಿವಾಗ ಲಗುನಾ ವಾಟರ್ ಸ್ಪೋರ್ಟ್ಸ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿದೆ ನೋಡಿ, ಲಗುನಾ ವಾಟರ್ ಸ್ಪೋರ್ಟ್ಸ್ ಅಂತ ಹೇಳಿ ನಮ್ಮ ರೆಸಾರ್ಟ್ ಅವರು ಇಲ್ಲಿ ಕಂಡಕ್ಟ್ ಮಾಡಿರೋದು. ಸೊ ಹಂಗಾಗಿ ಇವಾಗ ಬಂದಿದ್ದೀವಿ, ಹೊರಡ್ತಾ ಇದ್ದೀವಿ. ನೋಡೋಣ ಹೆಂಗಿದೆ ಏನಂತ ತೋರಿಸ್ತೀನಿ. ಸೊ ಇದು ಒಂದು ಲಗುನಾ ರೆಸಾರ್ಟ್ ಅಂತ ಹೇಳಿ. ಸೊ ಈ ರೆಸಾರ್ಟಲ್ಲಿ ನಮ್ಮದು ವಾಟರ್ ಸ್ಪೋರ್ಟ್ಸ್ ಇರೋದು ಆ್ಯಕ್ಚುಲಿ. ರೆಸಾರ್ಟಿಂದ ನಾವು ಇಲ್ಲಿಗೆ ಬಂದು ವಾಟರ್ ಗೇಮ್ಸ್ನ ಆಡೋವಂಥದ್ದು. ಸೊ ನೋಡೋಣ, ಲೆಟ್ಸ್ ರಾಕ್ ಹೇಗಿರುತ್ತೆ ಏನೋ ಅಂತ ಹೇಳಿ ನೋಡೋಣ. ವಾಟರ್ ಗೇಮ್ಸ್ ಆಗಿರೋದ್ರಿಂದ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಮಾಡ್ತೀನಿ. ಲೆಟ್ಸ್ ಗೋ. ಭಯ ಬರ್ತೈತೆ. ಭಯ ಆಯ್ತು, ಚೆನ್ನಾಗಿ ಕಾಣಿಸ್ತಾ. ಬಾ ಹೋಗೋಣ, ಅದು ಕೊಡು. ನಾವಿಲ್ಲಿ ರಿವರ್ ರಾಫ್ಟಿಂಗ್ದು ಮತ್ತು ಜಿಪ್ ಲೈನ್ ಎಲ್ಲನೂ ಕೂಡ ಬುಕ್ ಮಾಡ್ಕೋತಾ ಇದ್ದೀವಿ. ಸೊ ಜಿಪ್ ಲೈನ್ ಮತ್ತು ರಿವರ್ ರಾಫ್ಟಿಂಗ್ ಇವೆಲ್ಲ ಸಪ್ರೇಟ್ ಆಗುತ್ತೆ. ನಿಮಗೆ ಪ್ಯಾಕೇಜಲ್ಲಿ ಕಾಯಕಿಂಗ್, ಬೋಟಿಂಗ್ ಮತ್ತು ಸ್ವಿಮ್ಮಿಂಗ್ ಇರುತ್ತೆ ಅಷ್ಟೇ. ಬೇರೆದೆಲ್ಲ ನೀವು ಎಕ್ಸ್ಟ್ರಾ ಪೇ ಮಾಡಿ ಆಡೋವಂಥದ್ದು. ಸೊ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಎಷ್ಟಿರುತ್ತೆ ಅಮೌಂಟ್ ಏನು ಎತ್ತ ಅಂತೆಲ್ಲ ಕೂಡ ಕಂಪ್ಲೀಟಾಗಿ ತೋರಿಸಿದ್ದೀನಿ. ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ನೋಡ್ಕೋಬೋದು. ನಾವಿವಾಗ ರಿವರ್ ರಾಫ್ಟಿಂಗ್ ಹೋಗ್ತಾ ಇದ್ದೀವಿ. ಈ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು. ಸೊ ದಾಂಡೇಲಿಗೆ ಹೋಗಿದ್ದೀವಿ ಅಂತ ಅಂದರೆ ರಿವರ್ ರಾಫ್ಟಿಂಗ ಮಾಡಲೇಬೇಕು. ಬಿಕಾಸ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಒಂದು ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಮತ್ತು ರಿವರ್ ರಾಫ್ಟಿಂಗಿಗೆ 8 ಮೆಂಬರ್ಸ್ ಕಂಪಲ್ಸರಿ ಒಂದು ಬೋಟಲ್ಲಿ ಅವರು ಕರ್ಕೊಂಡು ಹೋಗ್ತಾರೆ. ಒಬ್ಬರಿಗೆ ಇಬ್ಬರಿಗೆ ಎಲ್ಲ ಕರ್ಕೊಂಡು ಹೋಗೋದಿಲ್ಲ. 8 ಮೆಂಬರ್ಸ್ ಇದ್ರೇ ಅವರು ಕರ್ಕೊಂಡು ಹೋಗೋವಂಥದ್ದು. ನೀವು ಇಬ್ಬರಿದ್ರೂ ಕೂಡ 8 ಮೆಂಬರ್ಸ್ ಬೇರೆ ಬೇರೆಯವ್ರನ್ನೆಲ್ಲ ಮಿಕ್ಸ್ ಮಾಡಿಕೊಂಡು 8 ಮೆಂಬರ್ಸ್ನ ಕರ್ಕೊಂಡು ಹೋಗ್ತಾರೆ. ಹಾಗೆಯೇ ನಿಮಗೆ ರಿವರ್ ರಾಫ್ಟಿಂಗ್ ಮಾಡೋವಾಗ ಖಂಡಿತ ಪ್ರತಿಯೊಂದು ಇನ್ಫಾರ್ಮೇಷನ್ನ ಕೊಡ್ತಾರೆ. ಅದರ ಇನ್ಸ್ಟ್ರಕ್ಷನ್ ಎಲ್ಲನೂ ಕೊಡ್ತಾರೆ. ನೀರು ಫೋರ್ಸ್ ಇದ್ದಾಗ ಯಾವ ರೀತಿ ಹಿಡ್ಕೋಬೇಕು, ಯಾವ ರೀತಿ ಕೂತ್ಕೋಬೇಕು, ಮತ್ತು ಎಲ್ಲನೂ ಕೂಡ ಹೇಳ್ತಾರೆ ನಿಮಗೆ. ಪ್ರತಿಯೊಂದು ಇನ್ಫಾರ್ಮೇಷನ್ನ ಕೊಟ್ಟ ಮೇಲೇ ಅವರು ಮುಂದೆ ಹೋಗೋದು.
ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇಲ್ಲೇ ಅಂದರೆ ಇವಾಗ ಏನು ನೀರು ಫೋರ್ಸ್ ನೋಡಿದ್ರಿ ಅಲ್ವಾ, ಅಲ್ಲೇ ಒಂದು 4 to 5 ಟೈಮ್ಸ್ ಅವರು ರಿವರ್ ರಾಫ್ಟಿಂಗ್ನ ಮಾಡಿಸ್ತಾರೆ. ಖಂಡಿತ ಯಾರಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂತ ಅಂದರೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಒನ್ ಟೈಮ್, ಅಷ್ಟು ಚೆನ್ನಾಗಿರುತ್ತೆ. ಯಾರೆಲ್ಲ ಮಾಡಿದ್ದೀರಾ ಅವರು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಸೊ ನಾವು ಕೂಡ ಫಸ್ಟ್ ಟೈಮ್ ಈ ಥರ ರಿವರ್ ರಾಫ್ಟಿಂಗ್ ಎಲ್ಲ ಬಂದಿರೋದು. ಫಸ್ಟ್ ಎಕ್ಸ್ಪೀರಿಯೆನ್ಸ್, ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ರೆಸಾರ್ಟ್ ಒಂದು ರೀತಿ ಚೆನ್ನಾಗಿರೋದಾದರೆ ಈ ರಿವರ್ ರಾಫ್ಟಿಂಗ್, ರಿವರ್ ಗೇಮ್ಸ್ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ಟೋಟಲಿ ದಾಂಡೇಲಿ ಪ್ಯಾಕೇಜಸ್ ಎಲ್ಲನೂ ಕೂಡ ಅಲ್ಟಿಮೇಟ್ ಅಂತ ಹೇಳ್ಬೋದು. ಸೊ ಹಂಗೇ ನಿಮಗೆ ಈ ಒಂದು ಏನಿರುತ್ತೆ, ಈ ಒಂದು ಗೇಮ್ಸ್ ಅಂದರೆ ವಾಟರ್ ಗೇಮ್ಸ್ ಏನಿರುತ್ತೆ ಪ್ರತಿಯೊಂದರಲ್ಲೂ ಮೊಬೈಲ್ ಎಲ್ಲೂ ಕೂಡ ಅಲೌವ್ ಇರೋದಿಲ್ಲ. ನಮ್ಮ ಓನ್ ರಿಸ್ಕ್ ಮೇಲೆ ತೊಗೊಂಡೋಗೋದಾದರೆ ತೊಗೊಂಡೋಗ್ಬೋದು ಅಂತ ಹೇಳ್ತಾರೆ. ಬಟ್ ಖಂಡಿತ ಇಲ್ಲಿ ನಮಗೆ ಬೋಟ್ ಎಲ್ಲನೂ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಖಂಡಿತ ನಾವು ಮೊಬೈಲ್ನ ಎಲ್ಲೂ ಕೂಡ ಕರೆಕ್ಟಾಗಿ ಇಟ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸೊ ಹಂಗಾಗಿ ಅವರೇ ಕೂಡ ಈ ಒಂದು ರಿವರ್ ರಾಫ್ಟಿಂಗಲ್ಲಿ ಫೋಟೋ ಫೆಸಿಲಿಟಿನ ಇಟ್ಟಿರ್ತಾರೆ. ಅವರು ಕ್ಯಾಮ್ರಾನ ಗೋಪ್ರೋನ ಯೂಸ್ ಮಾಡಿಕೊಂಡು ಈ ವಿಡಿಯೋಸ್ ಮತ್ತು ಫೋಟೋಸ್ನ ತೊಗೊತಾರೆ. ಸೊ ಆಮೇಲೆ ನಾವು ಅವರಿಗೆ ಪೇ ಮಾಡಿ ಆ ಫೋಟೋಸ್ ಮತ್ತು ವಿಡಿಯೋಸ್ನ ಶೇರ್ ಮಾಡ್ಕೊಳ್ಳೋ ಅಂಥದ್ದು. ಈ ರೀತಿ ಪ್ರತಿಯೊಬ್ಬರೂ ಅಲ್ಲಿ ಹಾಗೆ ಮಾಡೋದು, ಯಾರೂ ಕೂಡ ಮೊಬೈಲ್ನ ತೊಗೊಂಡು ಹೋಗೋದಿಲ್ಲ. ಸೊ ಹಂಗಾಗಿ ನಮಗೆ ಜಿಪ್ ಲೈನ್ ಮತ್ತು ಬೋಟಿಂಗ್ ಅಲ್ಲೆಲ್ಲ ಸ್ವಲ್ಪ ವಿಡಿಯೋಸ್ನ ಫೋಟೋಸ್ನ ತೆಕ್ಕೊಳ್ಳೋದಕ್ಕೆ ಆಗಿಲ್ಲ. ಬಟ್ ಇದೊಂದು ರಿವರ್ ರಾಫ್ಟಿಂಗ್ ಇಂದೊಂದು ಫೋಟೋ ಮತ್ತು ವಿಡಿಯೋಸ್ ಇದೆ, ಬಿಕಾಸ್ ಅವರೇ ಅದನ್ನು ತೆಗೆದು ನಮಗೆ ಶೇರ್ ಮಾಡಿರ್ತಾರೆ. ಸೊ ಹಂಗಾಗಿ ಆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನನಗೆ ವಾಯ್ಸ್ ಓವರ್ ಮಾಡೋವಾಗ ಅಷ್ಟೇ ಮತ್ತೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಸೊ ನಾನಿಲ್ಲಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರೀ ರೆಸಾರ್ಟ್ ಪ್ಯಾಕೇಜ್ ಎಷ್ಟಿರುತ್ತೆ ಮತ್ತು ಬೋಟಿಂಗಿಂದ ಎಷ್ಟಿರುತ್ತೆ ಪ್ರತಿಯೊಂದನ್ನು ಒಂದು ಶಾರ್ಟ್ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಬಿಕಾಸ್ ಒಬ್ಬೊಬ್ಬರಿಗೆ ವ್ಲಾಗ್ಸ್ನ ನೋಡೋದಕ್ಕೆ ಇಷ್ಟ ಇರಲ್ಲ, ಬರೀ ರೆಸಾರ್ಟ್ ಇನ್ಫಾರ್ಮೇಷನ್ ಬೇಕಿರುತ್ತೆ. ಸೊ ಅಂಥವ್ರಿಗೆಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳಿ ನಾನು ಸೆಪ್ರೇಟಾಗಿ ಒಂದು 4-5 ಮಿನಿಟ್ಸ್ದು ಒಂದು ವಿಡಿಯೋ ಮಾಡಿ ಬರೀ ರೆಸಾರ್ಟ್ ಮತ್ತು ವಾಟರ್ ಗೇಮ್ಸ್ ಬಗ್ಗೆ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಮತ್ತು ಪ್ರೈಸ್ ಕೂಡ ಕಂಪ್ಲೀಟಾಗಿ ನಾವು ಹೋಗಿರೋಂಥ ಒಂದು ರೆಸಾರ್ಟ್ ಪ್ಯಾಕೇಜ್ ಎಷ್ಟಿತ್ತು, ವಾಟರ್ ಗೇಮ್ಸ್ ಪ್ಯಾಕೇಜ್ ಎಷ್ಟಿತ್ತು ಅಂತ ಎಲ್ಲ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ನೀವು ಕಂಪ್ಲೀಟಾಗಿ ಆ ಒಂದು ವಿಡಿಯೋನ ನೋಡಿಕೊಂಡು ನೆಕ್ಸ್ಟ್ ನೀವೇನಾದರೂ ಹೋಗೋವಾಗ ಅದನ್ನು ಪ್ಲ್ಯಾನ್ ಮಾಡ್ಕೋಬೋದು. Okay, stop bro, stop. Okay, say everybody hi guys. Hi. ಹೋಗಲಿ ಜೋರಾಗಿ. ಮಾಡಿ ಜೋರಾಗಿ ತಳ್ಳಿ ಮಾಡಿ, ಫಾರ್ವರ್ಡ್ ಮಾಡಿ ಮೇಡಮ್. ಬಾಯ್ ಬಾಯ್ ನೋಡಿ, ಫಾರ್ವರ್ಡ್ ಜೋರಾಗಿ. Okay, get down. Okay, stop. Helmet Malik. Okay, say bye bye guys. Okay, say. Okay, say ಸೂಪರ್ ಚೆನ್ನಾಗಿತ್ತು. ಸೂಪರ್ ಅಲ್ಲೇ ಹೋಗಿ ಮೇಡಮ್. ಮುಗಿ ಆಯ್ತು ಮೇಡಮ್, ಬಾಯ್ ಬಾಯ್. ಇವಾಗ ನಾನು ವಾಟರ್ ಗೇಮ್ಸ್ ಎಲ್ಲನೂ ಮುಗಿಸ್ಕೊಂಡು ಬಂದ್ವಿ ರೆಸಾರ್ಟ್ ಕಡೆ. ಸೊ ಇವಾಗ ಫಸ್ಟ್ ಊಟ ಮಾಡ್ಕೋಬೇಕು. ಟೈಮ್ ಬಂದು 3:30 ಆಗಿದೆ ಆಲ್ರೆಡಿ. ಸೊ ಊಟ ಆದಮೇಲೆ ನೋಡೋಣ ಏನಿರುತ್ತೆ ಏನೋ ಗೊತ್ತಿಲ್ಲ. ಊಟ ಆದಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ನಾವು ವಾಟರ್ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಬಂದು ಊಟನ ಮಾಡ್ತಾ ಇದ್ವಿ. ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅವರು ನಮ್ಮಿಬ್ಬರಿಗೋಸ್ಕರ ಸೆಪ್ರೇಟಾಗಿ
ಎಲ್ಲನೂ ಪ್ಯಾಕ್ ಮಾಡಿ ಇಟ್ಟಿದ್ರು. ಸೊ ಅದನ್ನು ಇವಾಗ ಸರ್ವ್ ಮಾಡ್ತಾ ಇದ್ದಾರೆ. ಊಟ ಮಾತ್ರ ನಮಗೆ ಊಟ ಮಾಡೋವಾಗ ಅಂತೂ ತುಂಬಾ ಖುಷಿ ಆಗೋದು, ಬಿಕಾಸ್ ತುಂಬ ವೆರೈಟೀಸು ಮತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರ್ತಿತ್ತು. ಸೊ ಹಾಗಾಗಿ ಊಟ ಮಾಡೋವಾಗೆಲ್ಲ ನಾವು ಏನು ಮಾಡಿರ್ತಾರೆ ಅಂತ ಹೇಳಿ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಊಟ ಮಾಡೋದಕ್ಕೆ. ಸೊ ಇವತ್ತು ನೋಡಿ ಜಾಮೂನ್ ಮಾಡಿದ್ದಾರೆ, ಆಮೇಲೆ ಪಾಲಕ್ ಪನ್ನೀರ್, ಮಶ್ರೂಮ್ ಗ್ರೇವಿ, ಈ ಥರ ಎಲ್ಲ ಊಟ ರೆಡಿ ಇತ್ತು. ಊಟ ಮಾಡಿಕೊಂಡು ಮತ್ತು ಇವಾಗ ರೂಮಿಗೆ ಬಂದ್ವಿ. ಇವಾಗ ನಾನಿಲ್ಲಿ ನಿಮಗೆ ಸೆಕೆಂಡ್ ಡೇ ನಮ್ಮ ರೂಮ್ ಟೂರ್ನ ಯಾವ ರೀತಿ ಆಗಿತ್ತು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ರೂಮ್ ಟೂರ್ನ ಮಾಡ್ತಾ ಇದ್ದೀನಿ. ಸೊ ಎಂಟ್ರೆನ್ಸಿಗೆ ಬರ್ತಿದ್ದಂಗೆ ರೈಟ್ ಸೈಡ್ಗೆ ವಾಶ್ರೂಮ್ ಇತ್ತು. ವಾಶ್ರೂಮ್ ಕೂಡ ತುಂಬಾ ಚೆನ್ನಾಗಿತ್ತು. ಈ ರೀತಿ ಬಾತ್ ಏರಿಯಾ ಸೆಪ್ರೇಟ್ ಆಗಿತ್ತು, ನೀವು ಇಲ್ಲಿ ನೋಡ್ಬೋದು. ಸೊ ಒಂದ್ಸತಿ ವಿಡಿಯೋನ ಮಾಡ್ಕೊಂಬಿಡೋಣ ಸ್ಟಾರ್ಟಿಂಗ್ ಅಂತ ಹೇಳಿ, ಆಮೇಲೆ ಮೆಸ್ಸಿ ಆಗಿಬಿಡುತ್ತೆ ಅಲ್ವಾ. ಸೊ ಹಂಗಾಗಿ ಫಸ್ಟಿಗೆ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಹಾಗೇ ಇಲ್ಲಿ ಒಂದು ಲಾಂಗ್ ಮಿರರ್ ಇತ್ತು. ಸೊ ಈ ಥರ ಹಾಗೇ ಟಿ ವಿ ಯೂನಿಟ್ ಇತ್ತು. ಜೊತೆಗೆ ಇದಕ್ಕೆ ಬಾಲ್ಕನಿ ಇತ್ತು ಅಲ್ವಾ. ಬಾಲ್ಕನಿ ಅಂತೂ ತುಂಬಾ ಚೆನ್ನಾಗಿತ್ತು. ಬಾಲ್ಕನಿ ವ್ಯೂ ಇರೋದ್ರಿಂದನೇ ನಾವು ಸೆಕೆಂಡ್ ಡೇ ಈ ಒಂದು ರೂಮ್ನ ಬುಕ್ ಮಾಡಿರೋವಂಥದ್ದು. ಬಾಲ್ಕನಿಗೆ ಎಕ್ಸಾಕ್ಟಾಗಿ ನಿಮಗೆ ರಿವರ್ ವ್ಯೂ ಇದೆ. ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಕಾಫಿ ಎಲ್ಲ ಕುಡಿಯೋದಕ್ಕೆ, ಮಾತಾಡೋದಕ್ಕೆಲ್ಲ ಚೆನ್ನಾಗಿ ಅನಿಸುತ್ತೆ. ಸೊ ಹಂಗಾಗಿ ನಾವು ಈ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಲಾಸ್ಟ್ ಡಿನ್ನರ್ನ ನಾವು ಇವಾಗ ಮಾಡ್ತಾ ಇರೋದು, ಬಿಕಾಸ್ ಬೆಳಿಗ್ಗೆ ಬೇಗನೆ ಚೆಕ್ಔಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ನಮ್ಮದು 12 o'clock ಚೆಕ್ಔಟ್ ಇತ್ತು. ಬಟ್ ನನ್ನ ಹಸ್ಬೆಂಡ್ದು ಆಫೀಸ್ ಇರೋದ್ರಿಂದ ನಾವು ಬೆಳಿಗ್ಗೆ 7:30 ಬಿಡೋಣ. ಹುಬ್ಳಿಗೆ ರೀಚ್ ಆಗೋದಕ್ಕೆ 2 hours ಬೇಕು, ಆರಾಮಾಗಿ ಹೋಗ್ಬೋದು ಅಂತ ಹೇಳಿ ಬೆಳಿಗ್ಗೆನೇ ಬಿಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ನಮಗೆ ಮಿಸ್ ಆಯಿತು ಅಂತ ಹೇಳ್ಬೋದು. ಸೊ ಇವಾಗ ಊಟನೂ ಕೂಡ ಮುಗಿಸ್ಕೊತಾ ಇದ್ದೀವಿ. ಸೊ ಮಧ್ಯಾಹ್ನ ಗೇಮ್ಸ್ ಎಲ್ಲ ಆಟ ಆಡಿ ಬಂದು ಲೇಟಾಗಿ ಊಟ ಮಾಡಿದ್ವಿ ಅಲ್ವಾ. ಸಂಜೆ ಆ್ಯಕ್ಚುಲಿ ಹಶ್ವೇ ಇರಲಿಲ್ಲ ನಮಗೆ ಊಟ ಮಾಡೋದಕ್ಕೆ. ಬಟ್ ಅವ್ರು ನಮ್ಮಿಬ್ಬರಿಗೋಸ್ಕರ ತುಂಬ ವೆರೈಟೀಸ್ನ ಮಾಡಿದರು. ಸೊ ಹಾಗಾಗಿ ನಾವು ಊಟ ಮಾಡಬೇಕಾಯಿತು. ಸೊ ಇವಾಗ ಬೆಳಿಗ್ಗೆ ಎದ್ದು ನಾನು ಕೂಡ ಸ್ನಾನ ಎಲ್ಲನೂ ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಟೈಮ್ ಬಂದು 6:30 ಆಗಿದೆ. ಸೊ ಇವಾಗ ಹೊರಡಬೇಕು. ಬೇಜಾರಾಗ್ತಿದೆ ನನಗೆ ಹೊರಡೋದಕ್ಕೆ. ಬಟ್ ಏನು ಮಾಡೋದು, 2 days ಅಂತ ಬುಕ್ ಮಾಡ್ಕೊಂಬಂದಿದ್ವಿ, ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಫ್ರೀ ಇದ್ದಾಗ ಬರೋಣ ಅಂತ ಹೇಳಿ ಅಂದ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ನಾನಿಲ್ಲಿ ಒಂದು 10 minutes ಈ ಒಂದು ಕ್ಲೈಮೇಟಲ್ಲಿ ಮೆಡಿಟೇಷನ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡಿದ್ದೆ. ಸ್ವಲ್ಪ ಟೈಮ್ ಇತ್ತು. ಸೊ ಹಾಗಾಗಿ ಒಂದು 10 to 15 minutes ಮೆಡಿಟೇಷನ್ ಮಾಡೋಣ. ಈ ಒಂದು ಕೂಲಾಗಿರುವಂತಹ ಕ್ಲೈಮೇಟು ಮತ್ತು ಈ ಒಂದು ನೇಚರ್ಗಳ ಮಧ್ಯೆ ಮೆಡಿಟೇಷನ್ ಮಾಡೋದಕ್ಕೆ ತುಂಬಾ ರಿಲ್ಯಾಕ್ಸ್ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ನಾನು ಡೈಲಿ ಒಂದು 10 minutes 15 minutes ಎಷ್ಟಾಗುತ್ತೋ ಅಷ್ಟು ಹೊತ್ತು ಮೆಡಿಟೇಷನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡೋಣ ಅಂತ ಹೇಳಿ ಮೆಡಿಟೇಷನ್ ಮಾಡ್ಕೊತಾ ಇದ್ದೀನಿ.